ಹಲೋ ವೆಲ್ಕಮ್ ಟು ಪರಿಮಳ ಮೆಮೊರೀಸ್ ವ್ಲಾಗ್ಸ್. ಇದು ಊಟಿಲಿ ನಮ್ಮದು 2ನೇ ದಿನ ಅಂದರೆ ಸೆಕೆಂಡ್ ಡೇ. ಇವತ್ತು ಒಂದು 10:30 ತನಕನೂ ಮಳೆ ಬಂತು. ಸೊ ಲೇಟಾಗಿ ನಾವು ರೂಮಿಂದ ಆಚೆ ಬರ್ತಾ ಇದ್ದೀವಿ. ಇಲ್ಲಿ ಝೊಮ್ಯಾಟೊ ಆಪ್ಷನ್ಸ್ ಕೂಡ ಇರುತ್ತೆ. ಝೊಮ್ಯಾಟೊದಿಂದ ತಿಂಡಿ ತರಿಸ್ಕೊಂಡು ಲೈಟಾಗಿ ತಿಂದ್ಕೊಂಡು ನಾವು ಫಸ್ಟ್ ಬಂದಿರೋದು ಮೂಡೀಸ್ ಬೇಕ್ರಿಗೆ. ಆ್ಯಕ್ಚುಲಿ ಇದು ಫೇಮಸ್ ಅಂತ ಹೇಳ್ತಾರೆ, ಊಟಿಲಿ ಸಿಕ್ಕಾಪಟ್ಟೆ ಫೇಮಸ್ ಈ ಬೇಕ್ರಿ. ಇಲ್ಲೇನು ಸಿಗುತ್ತೆ, ಏನಾದರೂ ಸ್ಪೆಷಲಾಗಿ ಏನಾದರೂ ಇರುತ್ತಾ, ಮತ್ತು ಹೇಗಿರುತ್ತೆ ಟೇಸ್ಟ್ ಅಂತ ಒಂದಷ್ಟು ಐಟಮ್ನ ಟೇಸ್ಟ್ ಮಾಡುವ ಅಂತ ಬಂದಿರೋದು. ಫಸ್ಟ್ ಟ್ರೈ ಮಾಡ್ತಾ ಇರೋದು ವೆಜ್ ಪಪ್ಸ್. ಆನಿಯನ್ ಸಮೋಸ. ಟೇಸ್ಟಿ ಆಗಿದೆಯಾ? ಹಾಂ, ಬಂದೆ. ಏನಿದು? ಚೀಸ್ ಕೇಕ್. ವಾವ್, ಬ್ಲೂಬೆರಿ ಚೀಸ್ ಕೇಕ್. ತುಂಬ ಚೆನ್ನಾಗಿದೆ. ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಕುಡ್ದಂಗೆ ಐತೆ ಸೀರಿಯಸ್ಲಿ. ಕೆಲವೊಂದು ಐಟಮ್ ಟ್ರೈ ಮಾಡಿದ್ವಿ, ಟೇಸ್ಟ್ ಇಷ್ಟ ಆಯಿತು. ಸೊ ಒಂದಷ್ಟು ತಿಂದ್ಬಿಟ್ಟು ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ನೆಕ್ಸ್ಟ್ ಪ್ಲೇಸಿಗೆ ನಾವು ಹೊರಟಿದ್ದು ಟೀ ಫ್ಯಾಕ್ಟ್ರಿಗೆ. ಪ್ಲೇಸಲ್ಲಿ ಇದು ಒಂದು ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಇದು ಹೆಸರೇನು? ಬೆಂಚ್ ಮಾರ್ಕ್. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎರಡು ಪಕ್ಕನೇ ಇದೆ. ಒಂದೇ ಕಡೆ ಟಿಕೆಟ್ ತೊಗೋಬೇಕು. 30 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಟೀಗೆ ಏನೇನು ಹಿಸ್ಟ್ರಿ ಇದೆ, ಹೇಗೆ ಬಂತದು, ಎಲ್ಲಿ ಇಂಟ್ರಡ್ಯೂಸ್ ಆಯಿತು, ಮತ್ತು ಅದೇನು ಫ್ಲೇವರ್ಸ್ ಇದೆ, ಹೇಗೆ ಬೆಳೀತಾರೆ ಅದೆಲ್ಲ ಇದೆ, ಮತ್ತು ಹೆಲ್ತ್ ಬೆನಿಫಿಟ್ ಏನಿದೆ ಟೀದು ಅದೆಲ್ಲ ಹಾಕಿದ್ದಾರೆ. ಟೀ ಪ್ಲಾಂಟೇಶನಿಂದ ಏನು ಸೊಪ್ಪನ್ನ ಕಟ್ ಮಾಡ್ಕೊಂಡು ಬಂದಿರ್ತಾರೋ ಅದನ್ನ ನೀರಲ್ಲಿ ಕ್ಲೀನ್ ಮಾಡಿಬಿಟ್ಟು ಟ್ರಾಲಿಗೆ ತುಂಬ್ತಾರೆ. ಟ್ರಾಲಿಯಿಂದ ಮಿಷಿನ್ಗೆ ಅದು ಕಳಿಸ್ತಾರೆ. ಸೊ ಮಷೀನೆಲ್ಲ ಕಟ್ ಮಾಡಿದ್ಮೇಲೆ ಅದು ಸೊಪ್ಪು ಕೆಳಗಡೆ ಬರುತ್ತೆ. ಕೆಳಗಡೆ ಇನ್ನೂ ಸಣ್ಣದಾಗಿ ಸೊಪ್ಪನ್ನ ಕಟ್ ಮಾಡೋ ಮಿಷಿನ್ಸ್ ಎಲ್ಲ ಇಟ್ಟಿದ್ದಾರೆ. ಅದರಲ್ಲೆಲ್ಲ ಕಟ್ ಆದಮೇಲೆ ಅದು ಪೌಡ್ರ್ ಥರ ಆಗುತ್ತೆ. ನೀವು ನೋಡ್ಬೋದು ಒಂದೊಂದು ಸ್ಟೆಪ್ಸ್ಗೂ ಡಿಫ್ರೆಂಟಾಗಿ ಅದು ಟೀ ಪೌಡ್ರ್ ಥರನೇ ಫಾರ್ಮ್ ಆಗ್ತಾ ಬರ್ತಿದೆ. ಡ್ರೈ ಮಾಡೋ ಮಿಷಿನ್ ಕೂಡ ಇರುತ್ತೆ. ಕಂಪ್ಲೀಟಾಗಿ ಡ್ರೈ ಮಾಡಿ ಪೌಡರ್ ರೆಡಿನೇ ಆಗಿಬಿಡುತ್ತೆ. ಅದರ ಸೈಜ್ ಮೇಲೆ ಡಿವೈಡ್ ಮಾಡಿಬಿಟ್ಟು ಪ್ಯಾಕೆಟ್ಸ್ ಕೂಡ ಇಲ್ಲೇ ರೆಡಿ ಮಾಡ್ತಾಯಿದ್ರು.
ಇಲ್ಲಿ ತಯಾರಾಗೋ ಟೀ ಪೌಡ್ರು ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಂಪ್ಲಿಮೆಂಟ್ರಿಯಾಗಿ ಒಂದು ಗ್ಲಾಸ್ ಟೀ ಕೂಡ ಕೊಡ್ತಾರೆ. ಅದನ್ನು ನಾವು ಟೇಸ್ಟ್ ಮಾಡಿ ನಮಗೇನಾದರೂ ಇಷ್ಟ ಆಯಿತು ಅಂದರೆ ನಾವು ಟೀ ಪೌಡ್ರು ಕೂಡ ಪರ್ಚೇಸ್ ಮಾಡ್ಬೋದು. ಫ್ಲೇವರ್ ಇರೋ ಟೀ ಪೌಡ್ರೆಲ್ಲ ಮಾರ್ತಾಯಿದ್ರು. ಚಾಕ್ಲೇಟ್ ಫ್ಲೇವರು, ಏಲಕ್ಕಿ ಫ್ಲೇವರು ಮತ್ತು ಮಸಾಲ ಟೀ ಪೌಡ್ರು, ಗ್ರೀನ್ ಟೀ ಪೌಡ್ರು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಇದ್ರ ಪಕ್ಕದ ಶಾಪಲ್ಲಿ ಹರ್ಬಲ್ ಆಯಿಲು ಮತ್ತು ಹೋಮ್ ಮೇಡ್ ಕ್ರೀಮ್ಸು ಇದೆಲ್ಲ ಮಾರ್ತಾಯಿದ್ರು. ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗೋದೆ ಚಾಕ್ಲೇಟ್ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದೆ. ನಾವು ಎಂಟ್ರಿ ಟಿಕೆಟ್ ಏನು ತೊಗೊಂಡಿರ್ತೀವೋ ಅದನ್ನು ತೋರಿಸಿದ್ರೆ ಅವರು 3 ಕಾಂಪ್ಲಿಮೆಂಟ್ರಿಯಾಗಿ ಚಾಕ್ಲೇಟ್ನ ಕೊಡ್ತಾರೆ ಎಂಟ್ರಿಲೇ. ಚಾಕ್ಲೇಟ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಇದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ನು ಇಲ್ಲ ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಾರೆ ಅನ್ನೋದು ಏನೂ ಇಲ್ಲ. ಜಸ್ಟ್ ಹೇಗೆ ಮಾಡ್ತಿದ್ದಾರೆ ಅನ್ನೋದಷ್ಟೇ ನೋಡ್ಬೋದು. ಇಲ್ಲಿ ಏನು ಪ್ರಿಪೇರ್ ಆಗುತ್ತೋ ಆ ಚಾಕ್ಲೇಟ್ಸ್ನ ನಾವು ಪರ್ಚೇಸ್ ಕೂಡ ಮಾಡ್ಬೋದು. ಸ್ವಲ್ಪ ಪ್ರೈಸ್ ವೈಸ್ ಕಡಿಮೆಲೇ ಇರುತ್ತೆ ಫ್ಯಾಕ್ಟ್ರಿಲಿ. ನಾವು ಸ್ವಲ್ಪ ಚಾಕ್ಲೇಟ್ಸ್ನ ತೊಗೊಂಡ್ವಿ. ಅದಾದಮೇಲೆ ಕೆಳಗಡೆ ಬಂದು ಬಿಲ್ ಪೇ ಮಾಡಿಬಿಟ್ಟು ಅದನ್ನ ತೊಗೋಬೇಕು. ಇಲ್ಲಿ ಕೆಳಗಡೆ ಬಿಲ್ಲಿಂಗ್ ಸೆಕ್ಷನಲ್ಲೂ ಕೂಡ ಒಂದಷ್ಟು ಐಟಮ್ಸ್ನ ಮಾರ್ತಿರ್ತಾರೆ. ಸ್ವೆಟರು, ಸ್ಟ್ರಗ್ಸು ಅದೆಲ್ಲ ಮಾರ್ತಿರ್ತಾರೆ. ಸೊ ಎಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ಇಲ್ಲಿ ಇದು ಆ್ಯಕ್ಟಿವಿಟಿ ಏರಿಯಾ. ಇಲ್ಲಿ ಒಂದಷ್ಟು ಜಿಪ್ ಲೈನ್ಸು ಮತ್ತು ಒಂದಷ್ಟು ಗೇಮ್ಸ್ಗಳಿದೆ. ಮತ್ತು ಅಲ್ಲಿಂದ ನಡ್ಕೊಂಡು ಹೋದರೆ ವ್ಯೂ ಪಾಯಿಂಟ್ ಕೂಡ ಕಾಣುತ್ತೆ. ಅದಕ್ಕೆಲ್ಲ ಟಿಕೆಟ್ಸ್ ಇರುತ್ತೆ. ಟಿಕೆಟ್ಸ್ನ ತೊಗೊಂಡು ನಾವು ಹೋಗಬೇಕಾಗತ್ತೆ. ನಾವು ಏನೂ ಹೋಗಲಿಲ್ಲ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ಥರ ಇರುತ್ತೆ. ಸೊ ಇಲ್ಲೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಊಟಕ್ಕೆ ಹೊರಟ್ವಿ. ಇದು ಹೋಟೆಲ್ ತಲಸೇರಿ. ಇಲ್ಲಿ ಊಟ ಚೆನ್ನಾಗಿರುತ್ತೆ. ನೈಟ್ ನಾವು ಝೊಮ್ಯಾಟೊ ಮಾಡಿಸ್ಕೊಂಡಿದ್ವಿ. ಊಟ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಸೊ ಹಂಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಕುಡಿಯೋಕ್ಕೆ ಈ ಥರ ನೀರು ಕೊಡ್ತಾರೆ. ಇದೇನು ನೀರು ಅಂತ ನನಗೆ ಗೊತ್ತಿಲ್ಲ. ಏನು ಟೇಸ್ಟ್ ವೈಸ್ ಏನು ಡಿಫ್ರೆಂಟಾಗಿರಲ್ಲ, ಬಟ್ ಕುಡಿಬೋದು ಬಿಸಿನೀರು. ಊಟ ಎಲ್ಲ ಮಾಡಿಕೊಂಡು ನಾವಿವಾಗ ಕುನ್ನೂರು ಕಡೆ ಹೊರಟ್ವಿ. ನಾವು ಹೊರಡೋ ಟೈಮಲ್ಲಿ ಸ್ವಲ್ಪ ಬಿಸಿಲೇ ಇತ್ತು. ಸರಿ ಬಿಸಿಲಿದೆಯಲ್ಲ ಅಂದ್ಬಿಟ್ಟು ಕುನ್ನೂರಿಗೆ ಹೋಗಿದ್ದು. ನಾನು ಒಂದಷ್ಟು ವಿಡಿಯೋಸಲ್ಲಿ ನೋಡಿದ್ದೆ, ಕುನ್ನೂರಲ್ಲಿ ನಾವು ಯಾವುದೇ ರೀತಿ ಪ್ಲೇಸಸ್ ನೋಡಬೇಕು ಅಂದರೆ ಮಧ್ಯಾಹ್ನದಷ್ಟರಲ್ಲಿ ನೋಡ್ಕೋಬೇಕು, ಅದಾದಮೇಲೆ ಫುಲ್ ಫಾಗ್ ಬಂದುಬಿಡತ್ತೆ ಅಂತ. ಸೊ ಬಿಸಿಲಿತ್ತಲ್ಲ ಅಂದ್ಬಿಟ್ಟು ನಾವು ಹೊರಟ್ವಿ. ದಾರಿ ಮಧ್ಯೆ ಫುಲ್ಲು ಜೋರು ಮಳೆ ಆಯಿತು. ನಮಗೆ ಗೊತ್ತಾಯಿತು ಯಾವುದೇ ರೀತಿ ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಏನು ಬೇಜಾರಿಲ್ಲ. ಹೋಗೋ ದಾರಿನೇ ತುಂಬ ಚೆನ್ನಾಗಿತ್ತು. ಮತ್ತು ಫುಲ್ಲು ಫಾಗ್ ಇತ್ತಲ್ಲ. ಸೊ ಅಷ್ಟೊಂದೇನು ಬೇಜಾರಾಗಲಿಲ್ಲ. ಹೋಗ್ತಾ ನಮಗೆ ಟೀ ಎಸ್ಟೇಟ್ಗಳೆಲ್ಲ ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ರಿಟರ್ನ್ ಊಟಿಗೆ ಬಂದ್ವಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಊಟಿ ಲಾಗ್ ಪಾರ್ಟ್ 3 ಕೂಡ ಬರುತ್ತೆ, ಅದನ್ನು ಮಿಸ್ ಮಾಡ್ದಂಗೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ನನ್ನ ವಿಡಿಯೋಸ್ನೆಲ್ಲ ನೋಡ್ತಾ ಇರೋದಕ್ಕೆ.